ಈ ಗಾಂಜಾ ಪೆಡ್ಲರ್ಗಳು ಚಾಪೆ ಕೆಳಗೆ ನುಗ್ಗಿ ಈ ಮಾಲ್ಗಳನ್ನು ಸಪ್ಲೈ ಮಾಡಿ ಸಮಾಜವನ್ನು ಕುಲುಗೆಡಿಸ್ತಾ ಇದ್ರೆ ನಮ್ಮ ಪೊಲೀಸರು ರಂಗೋಲಿ ಕೆಳಗೆ ನುಗ್ಗಿ ಈ ರೀತಿಯ ಗಾಂಜಾ ಪೆಡ್ಲರ್ಗಳನ್ನು ಲಾಕ್ ಮಾಡ್ತಾ ಇದ್ದಾರೆ. ಈ ಬಿಸ್ಕೆಟು ಚಾಕ್ಲೇಟ್ಗಳಲ್ಲಿ ಗಾಂಜಾ ಸಪ್ಲೈ ಮಾಡ್ತಾ ಇದ್ದಂಥವರು ಈಗ ಪೊಲೀಸರ ಅತಿಥಿಯಾಗಿದ್ದಾರೆ. ಈ ಕುರಿತಂತೆ ಒಂದು ವರದಿ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಕೋಟ್ಯಂತರ ಮೌಲ್ಯದ ಮಾದಕ ವಸ್ತು ಸೀಸ್. ಬಿಸ್ಕೆಟ್, ಚಾಕ್ಲೇಟ್ ಬಾಕ್ಸ್ಗಳಲ್ಲಿ ಗಾಂಜಾ. ಥೈಲ್ಯಾಂಡ್ನಿಂದ ಹೈಡ್ರೋ ಗಾಂಜಾ ತರಿಸಿ ಬೆಂಗಳೂರಿನ ವಿವಿಧ ಕಡೆ ಮಾರಾಟ ಮಾಡ್ತಿದ್ದ ಖತರ್ನಾಕ್ ಬಟ್ಟೆ ವ್ಯಾಪಾರಿಯನ್ನ ಬ್ಯಾಡರಹಳ್ಳಿ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ತೌನೇಶ್ ಬಂಧಿತ ಬಟ್ಟೆ ವ್ಯಾಪಾರಿ. ಬಂಧಿತನಿಂದ 1,22,00,000 ರೂಪಾಯಿ ಮೌಲ್ಯದ 2 ಕೆಜಿ 779 ಗ್ರಾಂ ಹೈಡ್ರೋ ಗಾಂಜಾ ಸೀಸ್ ಮಾಡಲಾಗಿದೆ. ಆರೋಪಿ ಪ್ರತಿಷ್ಠಿತ ಶಾಲಾ ಕಾಲೇಜುಗಳ ಬಳಿ ಸಿಂಥೆಟಿಕ್ ಪೇಪರ್ನಲ್ಲಿ ಸುತ್ತಿ ಬಿಸ್ಕೆಟ್, ಚಾಕ್ಲೇಟ್ ಬಾಕ್ಸ್ನಲ್ಲಿ ಗಾಂಜಾ ಮಾರಾಟ ಮಾಡ್ತಿದ್ದ. ಅಂದ್ರಹಳ್ಳಿಯ ಕಾಲೇಜ್ ಒಂದರ ಬಳಿ ಗಾಂಜಾ ಮಾರಾಟ ಮಾಡ್ತಿದ್ದಾಗ ಪೊಲೀಸರು ಆರೋಪಿಯನ್ನ ಬಂಧಿಸಿದ್ದಾರೆ. ಥೈಲ್ಯಾಂಡ್ನಿಂದ ಹೈಡ್ರೋ ಗಾಂಜಾವನ್ನ ಸೈಜು ಬಂತ ಎಂಬಾತನಿಂದ ಗಾಂಜಾ ತರಿಸಿಕೊಳ್ತಿದ್ದ. ಏರ್ಪೋರ್ಟ್ನಲ್ಲಿ ಯಾಮಾರಿಸಿ ಹೈಡ್ರೋ ಗಾಂಜಾ ತರಿಸಿಕೊಳ್ತಾ ಇದ್ದ. ಸಿಂಥೆಟಿಕ್ ಪೇಪರ್ನಲ್ಲಿ ಸುತ್ತೋದ್ರಿಂದ ಯಾವ ವಾಸನೆ ಬರ್ತಾ ಇರಲಿಲ್ಲ. ಜೊತೆಗೆ ಸ್ಕ್ಯಾನ್ ಮಾಡಿದಾಗ್ಲೂ ಗಾಂಜಾ ಇದೆ ಅಂತ ಗೊತ್ತಾಗ್ತಾ ಇರಲಿಲ್ಲ. ಹಾಗಾಗಿ ಸುಲಲಿತವಾಗಿ ವಿದೇಶದಿಂದ ಗಾಂಜಾ ಬೆಂಗಳೂರಿಗೆ ತರಿಸಿಕೊಳ್ತಿದ್ದ. ಹೈಡ್ರೋ ಗಾಂಜಾ ಒಟ್ಟು ಸುಮಾರು 1 ಕೆಜಿ 40 ಗ್ರಾಂನಷ್ಟು ಹೈಡ್ರೋ ಗಾಂಜಾವನ್ನು ವಶಪಡಿಸಿಕೊಳ್ಳಲಾಗಿದೆ. ಇದರ ಮೊತ್ತ ಒಟ್ಟು 50 ಲಕ್ಷ ಆಗ್ಬೋದು ಅಂತೇಳಿ ಅಂದಾಜು ಮಾಡಲಾಗಿದೆ. ಈತನ ಸ್ನೇಹಿತನೊಂದಿಗೆ ಸೇರಿಕೊಂಡು ಈ ಹೈಡ್ರೋ ಗಾಂಜಾವನ್ನು ಥೈಲ್ಯಾಂಡ್ನಿಂದ ಬುಕ್ ಮಾಡಿಸಿ ಇಲ್ಲಿಗೆ ತರಿಸಿರ್ತಕ್ಕಂಥದ್ದು ಈಗ ತನಿಖೆಯಲ್ಲಿ ಕಂಡು ಬಂದಿದೆ. ಈ ಇನ್ನೊಬ್ಬ ಆರೋಪಿ ಏನಿದ್ದಾನೆ ಆತನನ್ನು ಈಗ ತಂಗಿ ಮದುವೆಗಾಗಿ ಗಾಂಜಾ ಮಾರಾಟ. ಮೊದಲ ಪ್ರಯತ್ನದಲ್ಲೇ ಪೊಲೀಸರಿಗೆ ಲಾಕ್. ತನ್ನ ತಂಗಿ ಮದುವೆಯನ್ನ ಅದ್ಧೂರಿಯಾಗಿ ಮಾಡೋಕೆ ಗಾಂಜಾ ಮಾರಾಟಕ್ಕೆ ಮುಂದಾಗಿದ್ದ 35 ವರ್ಷದ ಬದ್ರುದ್ದೀನ್ ಎಂಬ ಯುವಕನನ್ನ ಬಾಣಸ್ವಾಡಿ ಪೊಲೀಸರು ಬಂಧಿಸಿದ್ದಾರೆ. ಪುತ್ತೂರು ಮೂಲದ ಬದ್ರುದ್ದೀನ್ ಮೊದಲ ಪ್ರಯತ್ನದಲ್ಲೇ ಪೊಲೀಸರಿಗೆ ಸಿಕ್ಕಿಬಿದ್ದಿದ್ದಾನೆ. ಹೋಟೆಲ್ನಲ್ಲಿ ಕೆಲಸ ಮಾಡ್ತಿದ್ದ ಬದ್ರುದ್ದೀನ್ಗೆ ಮನೆ ನಿರ್ವಹಣೆ ಕಷ್ಟವಾಗಿತ್ತು. ಸ್ನೇಹಿತರ ಮೂಲಕ ಗಾಂಜಾ ಮಾರಿ ಹಣ ಮಾಡಬಹುದು ಅಂತ ತಿಳಿದಿದ್ದ. ಹೇಗೋ ಮಾಡಿ ಪೆಡ್ಲರ್ ಒಬ್ಬನ ಕಾಂಟ್ಯಾಕ್ಟ್ ಮಾಡಿ ಒಡಿಶಾಗೆ ಹೋಗ್ತಾನೆ. ಅಲ್ಲಿ ಲಾರಿ ಚಾಲಕನ ಮೂಲಕ ಗಾಂಜಾ ಖರೀದಿಸಿ ಬೆಂಗಳೂರಿಗೆ ಬರ್ತಿದ್ದ. ಟ್ರೈನ್ ಮೂಲಕ ಬರ್ತಿದ್ದಾಗ SMVT ರೈಲ್ವೆ ನಿಲ್ದಾಣದಲ್ಲಿ ಪೊಲೀಸರು ಲಾಕ್ ಮಾಡಿಕೊಂಡಿದ್ದಾರೆ. ಬಾಣಸ್ವಾಡಿ ಪೊಲೀಸರು ಕೂಡ ಸುಮಾರು 5 ಕೆಜಿಯಷ್ಟು ಗಾಂಜಾವನ್ನು ವಶಪಡಿಸಿಕೊಂಡಿದ್ದಾರೆ. ಈ ಒಬ್ಬ ವ್ಯಕ್ತಿ ರೈಲ್ವೆ ಸ್ಟೇಷನ್ನಲ್ಲಿ ಇದು ಸಿಕ್ಕಿದ್ದು. ಈತ ಕೂಡ ಆರೋಪಿ ಮೂಲತಃ ಪುತ್ತೂರಿನವನಾಗಿದ್ದು ಈ ರೀತಿ ಮಾರಾಟ ಮಾಡತಕ್ಕಂಥ ಪ್ರವೃತ್ತಿಯನ್ನು ಹೊಂದಿದ್ದು ಈತ ಕೂಡ ಒರಿಸ್ಸಾದಿಂದ ಇದನ್ನು ತರಿಸ್ತಾ ಇದ್ದಾನೆ ಅಂತ. ಇನ್ನು ಸಿಸಿಬಿ ಮಾದಕ ದ್ರವ್ಯ ನಿಗ್ರಹ ದಳದಿಂದ ಗಾಂಜಾ, ಹೆರಾಯಿನ್, MDMA, ಹೈಡ್ರೋ ಗಾಂಜಾ ಮಾರಾಟ ಮಾಡ್ತಿದ್ದ 7 ಜನರ ಬಂಧನವಾಗಿದೆ. ಬಂಧಿತರಿಂದ 2 ಕೋಟಿ ರೂಪಾಯಿ ಮೌಲ್ಯದ ಮಾದಕ ವಸ್ತುಗಳನ್ನು ವಶಕ್ಕೆ ಪಡೆಯಲಾಗಿದೆ. ಹೀಗೆ ಹಲವು ಠಾಣಾ ವ್ಯಾಪ್ತಿಯಲ್ಲಿ ಮಾದಕ ವಸ್ತು ಮಾರಾಟ ಮಾಡ್ತಿದ್ದ ಆರೋಪಿಗಳನ್ನು ಬಂಧಿಸಿ ಮಾದಕ ವಸ್ತುಗಳನ್ನು ವಶಕ್ಕೆ ಪಡೆದುಕೊಳ್ಳಲಾಗಿದೆ. ನಾಗೇಶ್, ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ.